ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮಾನಸ್ ವಾಯ್ಸ್ ಆಫ್ ದ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಯಾವ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಭೂ ಕೈಲಾಶ್ ಟೆಂಪಲ್ ಅಂತ ಹೇಳಿ ಹೈದರಾಬಾದ್ನಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ತಾಂಡೂರ್ ಅನ್ನುವಂಥ ಊರಲ್ಲಿ ಈ ಭೂ ಕೈಲಾಶ್ ಟೆಂಪಲ್ ಬರುತ್ತೆ. ನಾವು ಯೂಟ್ಯೂಬಲ್ಲೇ ನಾವು ಕೂಡ ವಿಡಿಯೋ ನೋಡಿದ್ವಿ, ಹಾಗಾಗಿ ಹೋಗೋಣ ಅಂತ ಹೇಳಿ ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿಯೇ ಇತ್ತು. ಸಮ್ಮರ್ ಆಗಿದ್ರೂ ಕೂಡ ಇಲ್ಲಿ ಗ್ರೀನ್ರಿ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೂ ಕೂಡ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಟೆಂಪಲ್ಗೆ ಎಂಟ್ರೆನ್ಸ್ ಟಿಕೆಟ್ ಇತ್ತು, ಹಾಗಾಗಿ ಎಂಟ್ರೆನ್ಸ್ ಟಿಕೆಟ್ನ ತಗೊಂಡು ನಾವು ದೇವಸ್ಥಾನದ ಮುಂಭಾಗದಲ್ಲಿ ಬಂದ್ವಿ. ಇಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಈ ದೇವಸ್ಥಾನದ ಒಳಗಡೆ ನಾವು ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು, ಗರ್ಭಗುಡಿ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ನೀರಲ್ಲಿ ಹೋಗಬೇಕು. ನಮಗೆ ಮುಳುಗೋ ಅಷ್ಟು ಅಂದರೆ ಪೂರ್ತಿ ಅಂತ ಅಲ್ಲ, ನಮ್ಗೆ ಮುಳುಗೋ ಅಷ್ಟು ಒಂದು 4 ಅಡಿ 3 ಅಡಿ ಅಷ್ಟು ನೀರಿತ್ತು. ಅದಕ್ಕೆ 2 ರೀತಿಯಲ್ಲಿ ಕೂಡ ದಾರಿ ಇತ್ತು. ಒಂದು ನಡ್ಕೊಂಡು ಕೂಡ ಹೋಗ್ಬೋದಾಗಿತ್ತು, ಇನ್ನೊಂದು ನೀರಲ್ಲಿ ಕೂಡ ಹೋಗ್ಬೋದು. ಇದು ನಾವು ಮಕ್ಕಳೆಲ್ಲ ಇದ್ದಿದ್ದರಿಂದ ನೀರಲ್ಲೇ ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ದೇವಸ್ಥಾನದ ಒಳಗಡೆಯಿಂದ ಹೊರಟ್ವಿ ನಾವು. ಇಲ್ಲಿ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ದೇವರುಗಳ ದರ್ಶನ ಕೂಡ ಆಯಿತು. ಮಕ್ಕಳು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದರು. ನಾವು ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿಯವರು ಹೋಗಿದ್ವಿ. ನೀರಲ್ಲಿ ಹೆಂಗಿರುತ್ತೋ ಹೋಗೋಣ ಅಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ರು. ಸೊ ಅಲ್ಲಿ ಒಳಗಡೆ ಗಾರ್ಡನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾವು ನದಿಯಲ್ಲಿ ನೀರಲ್ಲಿ ಅಂದರೆ ಹೋಗಬೇಕು ಅಂತ ಹೇಳಿದ್ರೆ ಈ ಕಡೆ ಕ್ಯೂ ಎಲ್ಲ ಇತ್ತಲ್ಲ, ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಬೇಕಾಗಿತ್ತು ಒಳಗಡೆಗೆ. ಸೊ ಫೈನಲಿ ನಾವಲ್ಲಿ ಗರ್ಭಗುಡಿ ಹತ್ರ ಬಂದ್ವಿ. ಸೊ ನೋಡಿ, ಇಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು 100-200 ಮೀಟ್ರ್ ಅಷ್ಟು ಮಾತ್ರ ದೂರ ಇದ್ದಿದ್ದದು. ಸೊ ನಾವಿಲ್ಲಿ ಹೊರಟ್ವಿ ಇಲ್ಲಿಂದ. ನೋಡಿ, ಮನಸ್ವಿ ಅವ್ರ ತಂಗಿ ಫ್ರೆಂಡ್ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಸಮರ್ ಆಗಿರೋದ್ರಿಂದ ನೀರಲ್ಲಿ ಹೋಗೋಕ್ಕೆ ಮಕ್ಕಳಿಗೆಲ್ಲ ಏನಂತಾರೆ ತುಂಬ ಖುಷಿ ಅನ್ನಿಸ್ತಾ ಮೊದಲೇ ನೀರಲ್ಲ ಮತ್ತೆ ಬಿಟ್ಟರು. ಅವರು ನೀರಲ್ಲಿ ಆಟ ಆಡೋದನ್ನೇ ಹಬ್ಬ ಅಂದ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ರು. ಸೊ ಇಲ್ಲಿ ಫೈನಲಿ ದೇವಸ್ಥಾನ ಒಳಗಡೆ ಗರ್ಭಗುಡಿ ಹತ್ರ ಬಂದ್ವಿ ನಾವು. ಜಾಸ್ತಿ ದೂರ ಏನೂ ಇರಲಿಲ್ಲ. ಸೊ ಬಂದು ಇಲ್ಲಿ ದೇವರ ದರ್ಶನ ಕೂಡ ಮಾಡ್ಕೊಂಡ್ವಿ. ಮಂಗಳಾರತಿನ ಮಾಡಿದ್ರು. ನಮಗೇನು ಅಂಥ ವಿಶೇಷತೆ ಅಂತ ನನಗೇನಿಲ್ಲಿ ಅನ್ನಿಸ್ಲಿಲ್ಲ. ಏನಂತಾರೆ, ಆ ನೀರಲ್ಲಿ ಬರೋದನ್ನೇ ಒಂದು ವಿಶೇಷತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ನಾವು ಹೋದಾಗ ಏನು ಅಷ್ಟೊಂದು ಜನ ಇರಲಿಲ್ಲ. ಸೊ ಇಲ್ಲಿಂದ ಹೊರಗಡೆ ಬಂದ್ವಿ. ಇದು ಹೊರಗಡೆ ಹೋಗೋದಕ್ಕೆ ದಾರಿ, ಅಂದರೆ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ವಲ್ಲ, ಸೊ ಅದು ಒಂದು ದಾರಿ. ಮಕ್ಕಳು ಮತ್ತೆ ಇಲ್ಲ ಬೇಡ ನೀರಲ್ಲೇ ಹೋಗೋಣ ಅಂದಿದ್ದಕ್ಕೆ ಸೊ ನೀರಲ್ಲೇ ನಾವು ಹೊರಟ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.